Hi guys, welcome to my YouTube channel Commerce Divine. Today we are going to learn about a small topic that I have promised in the last video, that is a down filtration theory or a filtration theory. So as a president of General Committee of Public Instruction, that is Lord Macaulay, wrote the Macaulay Minute on 2nd February, that is in 1835, that where he gave a conclusion regarding the controversy developed by policy of down filtration theory, and through it he had bifurcated of partiality in giving the education to the Indian masses. ಸೊ ಈ ಡೌನ್ ಫಿಲ್ಟ್ರೇಷನ್ ಥಿಯರಿ ಆರ್ ದ ಫಿಲ್ಟ್ರೇಷನ್ ಥಿಯರಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. So this filtration theory is a education meant coming down of education or knowledge from the top to bottom. So from higher class of people in the to the lower class of people or a general people, how the education will flow down, how ಅವರು ಹೇಗೆ ಅದರಲ್ಲಿ ಎಜುಕೇಷನ್ ಅವ್ರಿಗೆ ಸಿಗುವುದಿಲ್ಲ, ಯಾರಿಗೆ ಲೋಯರ್ ಪೀಪಲ್ ಆರ್ ದ ಜನರಲ್ ಪೀಪಲ್. ದ ಮೇನ್ ಆಫ್ ದಿಸ್ ವಾಸ್ ದ ಎಜುಕೇಟ್ ಓನ್ಲಿ ಫಾರ್ ದ ಹೈಯರ್ ಕ್ಲಾಸ್ ಆಫ್ ಪೀಪಲ್. ಸೊ ಇಲ್ಲಿ ಫಿಲ್ಟ್ರೇಷನ್ ಥಿಯರಿ ಆರ್ ದ ಡೌನ್ ಫಿಲ್ಟ್ರೇಷನ್ ಥಿಯರಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದ್ರ ಮೇನ್ ಏಮ್ ಬಂದು ಹೈಯರ್ ಕ್ಲಾಸ್ ಆಫ್ ಪೀಪಲ್ಗೆ ಹೇಗೆ ಹೈಯರ್ ಕ್ಲಾಸ್ ಆಫ್ ಪೀಪಲಿಗೆ ಮಾತ್ರ ಎಜುಕೇಷನ್ ಕೊಟ್ಟು ಹೈಯರ್ ಪೋಸ್ಟ್ನ ಕೊಟ್ಟು ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರನ್ನ ಕೂರಿಸಿ ಹೇಗೆ ಬ್ರಿಟಿಷ್ ಗವರ್ನಮೆಂಟು ಅವರ ಎಂಪೈರ್ನ ಗಟ್ಟಿಗೊಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಈ ಫಿಲ್ಟ್ರೇಷನ್ ಥಿಯರಿ ಹೇಳುತ್ತೆ. ಡ್ಯೂರಿಂಗ್ ದ ಕಂಪನಿ ರೂಲ್, ಮಿಷನರೀಸ್ ವರ್ ಎಂಕರೇಜ್ ಟು ವರ್ಕ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ದೇ ಓಪನ್ ದ ನಂಬರ್ ಆಫ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಫಾರ್ ಎಜುಕೇಟಿಂಗ್ ದ ಚಿಲ್ಡ್ರನ್ಸ್ ಆಫ್ ಹೈಯರ್ ಕ್ಲಾಸ್ ಫ್ಯಾಮಿಲಿ. ಸೊ ಈ ಕ್ರಿಶ್ಚಿಯನ್ ಮಿಷನರೀಸು ಕೂಡ ಇಲ್ಲಿ ಸ್ಕೂಲ್ಸ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಕಾಲೇಜ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ನ್ಯೂಮರಸ್ ಆಗಿ ಮಾಡಿದ ರೀಸನ್ ಏನು ಅಂದರೆ, ಇಲ್ಲಿನ ಹೈಯರ್ ಕ್ಲಾಸ್ ಆಫ್ ಫ್ಯಾಮಿಲಿ ಏನಿದೆ ಆ ಮಕ್ಕಳಿಗೆ ಎಜುಕೇಟ್ ಮಾಡಿದ್ರು. ಸೊ ವಿ ಕ್ಯಾನ್ ಸಿ ದ ವೇರಿಯಸ್ ಮಿಷನರೀಸ್ ದಟ್ ಕೇಮ್ ಟು ಆನ್ ಇಂಡಿಯಾ ಇನ್ ದಿಸ್ ಪಿಕ್ಚರ್. ಸೊ ದ ಪರ್ಪಸ್ ಆಫ್ ದಿಸ್ ಥಿಯರಿ ಕುಡ್ ನಾಟ್ ಅಚೀವ್ ಫುಲ್ಲಿ. ಈ ಪರ್ಪಸ್ ಆಫ್ ಥಿಯರಿ ಏನಿದೆ, ಈ ಥಿಯರಿ ಪರ್ಪಸ್ಸು ದೇ ಕಾಂಟ್ ಅಚೀವ್ ಫುಲ್ಲಿ. ಇಟ್ ಕುಡ್ ಹ್ಯಾವ್ ಓನ್ಲಿ ಪಾರ್ಷಲಿ ಅಚೀವ್ಮೆಂಟ್ ಆಯಿತು ಬ್ರಿಟಿಷ್ ಗವರ್ಮೆಂಟಿಂದ. ಸೊ ಅದರ ರೀಸನ್ ಏನು ಅಂದರೆ, ಲೈಕ್ ಓನ್ಲಿ ದ ಫ್ಯೂ ರಿಸಲ್ಟ್ ಏನು ಅಂದರೆ ದಟ್ ಓನ್ಲಿ ದ ಫ್ಯೂ ಪೀಪಲ್ ಆಫ್ ಇಂಡಿಯನ್ಸ್ ಗಾಟ್ ಎಜುಕೇಟೆಡ್ and they could help in running of administration for Britishers. So education become concentrated only to those who had money. ದುಡ್ಡು ಯಾರ ಹತ್ರ ಇರುತ್ತೋ ಅವ್ರಿಗೆ ಮಾತ್ರ ಎಜುಕೇಷನ್ ಸಿಗ್ತಾ ಹೋಯಿತು. ಸೊ ಪ್ರೈವೇಟ್ ಎಂಟರ್ಪ್ರೈಸಸ್ ಎಂಗೇಜ್ಡ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಡಿಡ್ ನಾಟ್. However, the private enterprises engaged in the field of education did a lot towards the educating people and creating them love for freedom. ಈ ಪ್ರೈವೇಟ್ ಪ್ಲೇಯರ್ಸ್ ಏನಿದ್ರು ಎಜುಕೇಷನಲ್ಲಿ, ಅವರು ಎಜುಕೇಷನ್ ಮೇಲೆ ತುಂಬ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವೇರ್ ದ ಪೀಪಲ್ ಆಫ್ ಆಲ್ ಫ್ಯೂ ಇದ್ದಿದ್ದು ಎಲ್ಲರಿಗೂ ಎಜುಕೇಷನ್ ಸಿಗುವ ಹಂತಕ್ಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಸೊ ದ ವರ್ಕ್ ಆಫ್ ನ್ಯಾಷನಲ್ ರೀಜನರೇಷನ್ ಆಫ್ ಎಜುಕೇಷನಲ್ ಎಕ್ಸ್ಪ್ಯಾನ್ಷನ್ ಬಿಗಿನ್. ಸೊ ಇಲ್ಲಿಂದ ಈ ಫಿಲ್ಟ್ರೇಷನ್ ಥಿಯರಿ ಆರ್ ದ ಡೌನ್ ಫಿಲ್ಟ್ರೇಷನ್ ಥಿಯರಿ ಯಾವಾಗ ಅವರಿಗೆ ಅರಿವಾಯಿತು, ಸೊ ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ದ ನ್ಯಾಷನಲ್ ರೀಜನರೇಷನ್ ಆ್ಯಂಡ್ ಎಜುಕೇಷನಲ್ ಎಕ್ಸ್ಪ್ಯಾನ್ಷನ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಬೈ ದ ಎಂಡ್ ಆಫ್ ಆರ್ ದ ಬಿಟ್ವೀನ್ 1835 and 1853, the government realized that the question of education in India could not further be postponed. So masses, ಇಡೀ ಎಂಟೈರ್ ಇಂಡಿಯಾ ಮಾಸಸ್ಗೆ ಎಜುಕೇಷನ್ ಕೊಡಬೇಕು ಅನ್ನೋ ಅವರ ಉದ್ದೇಶ ಅದು ಪೋಸ್ಟ್ಪೋನ್ ಆಗಬಾರ್ದು ಅಥವಾ ಅದು ಅವಾಯ್ಡ್ ಆಗಬಾರ್ದು. ಸೊ ಅವರು ಒಂದು ಅರ್ಜೆಂಟ್ ಡಿಸಿಷನ್ ಆರ್ ದ ಡೈರೆಕ್ಷನ್ ಆರ್ ದ ಪ್ಲ್ಯಾನ್ ತೊಗೊಳೋಕ್ಕೆ ಮುಂದಾದರು. ದ ಗೌರ್ಮೆಂಟ್ ಆಫ್ ಇಂಡಿಯಾ ದೇರ್ ಫೋರ್ ವಾಂಟೆಡ್ ಟು ಟೇಕ್ ಅ ಡೆಫಿನೆಟ್ ಸ್ಟೆಪ್ ಇನ್ ದ ಡೈರೆಕ್ಷನ್ ಆಫ್ ಇಂಡಿಯನ್ ಎಜುಕೇಷನ್ ಇನ್ ಬ್ರಿಟಿಷ್ ಪೀರಿಯಡ್ ಬೈ ಫ್ರೇಮಿಂಗ್ ಸಮ್ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಫಾರ್ ಪರ್ಪಸ್ಸು. ಒಂದು ಕಾಂಪ್ರಹೆನ್ಸಿವ್ ಪ್ಲ್ಯಾನು, ಅದಕ್ಕೊಂದು ಉದ್ದೇಶ ಇಟ್ಕೊಂಡು ಅವರು ಒಂದು ಸ್ಟೆಪ್ ತೊಗೊಳ್ಳುವಂಥದ್ದು ಅಥವಾ ಒಂದು ಡೈರೆಕ್ಷನ್ ತೊಗೊಳ್ಳುವಂತಹ ಒಂದು ಮಾಡಿದ್ರು. ಸೊ ಅಲ್ಟಿಮೇಟ್ಲಿ ಇಟ್ ಕೇಮ್ ಟು ದ ಎಂಡ್ ಆಫ್ ದ ಫಾರ್ಮ್ ಆಫ್ ವುಡ್ ಡಿಸ್ಪ್ಯಾಚ್ ಇನ್ ದ ಇಯರ್ 1854. ಸೊ ಆ ಎಲ್ಲ ವಿಷಯಗಳು ವುಡ್ ಡಿಸ್ಪ್ಯಾಚ್ ಮೂಲಕ 1854 we know that what happened in 1854, that is in wood dispatch. So we have to learn what is down filtration theory in very basic ಲೇಮ್ಯಾನ್ ವರ್ಡಲ್ಲಿ ಹೇಳೋದಾದರೆ, ಬ್ರಿಟಿಷ್ ವರ್ ಇಂಟ್ರೆಸ್ಟೆಡ್ ಇನ್ ಎಜುಕೇಷನ್ ಫ್ಯೂ ಇಂಡಿಯನ್ಸ್ ಫ್ರಮ್ ಅಪ್ಪರ್ ಕ್ಲಾಸ್
ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಮಾತ್ರ ಎಜುಕೇಷನ್ ಕೊಡುವಂತಹ ಇಂಟ್ರೆಸ್ಟ್ ಕೂಡ ಬ್ರಿಟಿಷ್ಗಿತ್ತು. ದೇ ಥಾಟ್ ದಟ್ ಬೈ ಡೂಯಿಂಗ್ ದಿಸ್ ದೇ ವರ್ ಮೇಕಿಂಗ್ ಅ ವೇ ಫಾರ್ ಎಜುಕೇಷನ್ ಆಫ್ ಮಾಸಸ್. ಸೊ ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ, ನಾವು ಅಪ್ಪರ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಎಜುಕೇಟ್ ಮಾಡೋದ್ರಿಂದ ನಾವು ಮಾಸಸ್ಗೆ ಎಜುಕೇಷನ್ ಮಾಡ್ತಾ ಇದ್ದೀವಿ ಅಂತ. ಬಟ್ ದಟ್ ವಾಸ್ ನಾಟ್ ಅ thing. So few Indians were expected to educate the masses and spread modern ideas. This is called as down filtration theory or filtration theory. So education to be filtered to the common people. So drop by drop the education could go the common public, so that due time it may take them the form of what stream. So ಅವ್ರಿಗೆ ಯೋಚನಾ ಶಕ್ತಿ ಏನಿದೆ that will be wider spread ಆಗಿ ಹೋಗುತ್ತೆ, which remained water deserted of the society, strived for the water for the long time, and high class of people would be educated and the common would gain the influence from them. This is what down filtration theory of education explains. Theory had a following two chief characters. So ಈ ಡೌನ್ ಫಿಲ್ಟ್ರೇಷನ್ ಥಿಯರಿ ಅನ್ನೋದು ಟೂ ಚೀಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ದಟ್ ಈಸ್ ದ ಟು ಎಜುಕೇಟ್ ಓನ್ಲಿ ಹೈ ಕ್ಲಾಸ್ ಪೀಪಲ್ ಇನ್ ಆರ್ಡರ್ ಟು ಗಿವ್ ದೆಮ್ ಅ ಹೈ ಪೋಸ್ಟ್ ಇನ್ ದ ಅಡ್ಮಿನಿಸ್ಟ್ರೇಷನ್ ವಿತ್ ಅ ವ್ಯೂ ಟು strengthen the root of British Empire in the country. Where the high class people would receive the English education, their culture would be improved and the general public would accept them as their models. So as a result of lower people would also educated after being influenced by high class people. Have a 64th, 65th, 66th, 67th and 68th subscriber to our YouTube channel. Thank you guys for subscribing. Hope you guys enjoying the classes. So further more classes kuda barodide. Have a lot to say and lot to explain you guys. Thank you. Have a great day. Keep studying and happy studying.